ಕಿರುತೆರೆ ನಟಿ ಮೇಘನಾ ಮನೆಗೆ 4 ಜನ ನುಗ್ಗಿ ಗಲಾಟೆ ಮಾಡಿರುವಂತಹ ಘಟನೆ ರಾಜರಾಜೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಇತ್ತೀಚೆಗಷ್ಟೇ ಡೆಂಘಿಯಿಂದ ಸಾವಿಗೀಡಾಗಿದ್ದ ಕಿರುತೆರೆ ನಟನ ತಮ್ಮ ನವೀನ್ ಮತ್ತು ಆತನ ಬೆಂಬಲಿಗರಿಂದ ಈ ಕೆಲಸವನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಲ್ಲೆ ಆರೋಪ ಮಾಡಿರುವ ಮೇಘನಾ ಮತ್ತು ಹರೀಶ್ ಒಂದೇ ಧಾರಾವಾಹಿಯಲ್ಲಿ ಒಟ್ಟಿಗೆ ಆಕ್ಟ್ ಅನ್ನ ಮಾಡ್ತಾ ಇದ್ರು. ಇನ್ನು ಅರಗಿಣಿ ಧಾರಾವಾಹಿಯ ನಾಯಕ ನಾಯಕಿಯಾಗಿದ್ದ ಇವರಿಬ್ಬರ ಮಧ್ಯೆ ಇದ್ದಂತಹ ಸ್ನೇಹ ಪ್ರೀತಿಗೆ ತಿರುಗಿ ಇಬ್ರು ಮದುವೆಯಾಗುವ ಮನಸ್ಸನ್ನ ಕೂಡ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಧಾರಾವಾಹಿಯಲ್ಲಿ ಜೊತೆಯಾಗಿದ್ದ ಈ ಜೋಡಿಯನ್ನ ನೋಡಿ ಸಾಕಷ್ಟು ಜನ ಪ್ರೇಕ್ಷಕರು ಖುಷಿಯನ್ನ ಪಟ್ಟಿದ್ರು, ಧಾರಾವಾಹಿಯನ್ನ ಕೂಡ ಇಷ್ಟಪಟ್ಟಿದ್ರು. ಇನ್ನು ಧಾರಾವಾಹಿ ಸಮಯದಲ್ಲಾದ ಸ್ನೇಹ ಪ್ರೀತಿಗೆ ತಿರುಗಿ ಇವರಿಬ್ರು ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಷ್ಟರಲ್ಲೇ ಹರೀಶ್ ಜಾಂಡಿಸ್ಗೆ ಬಲಿಯಾಗಿ ತೀರ್ಕೊಂಡಿದ್ರು. ಇದರಿಂದ ಮೇಘನಾ ತೀವ್ರವಾಗಿ ನೋವನ್ನ ಕೂಡ ಅನುಭವಿಸಿದ್ರು. ಇದರ ಮಧ್ಯೆ ಇದ್ದಂತಹ ಪ್ರೀತಿಯನ್ನ ದೇವರು ಸಹಿಸಲಿಲ್ಲ ಅಂತ ಹೇಳಿ ತಮ್ಮ ಫೇಸ್ಬುಕ್ ನಲ್ಲಿ ಬರೆದುಕೊಂಡಿದ್ರು. ದೇವರೇ ಇಲ್ಲ ಎನ್ನುವಂತಹ ಮಾತನ್ನ ಹೇಳೋದ್ರ ಮೂಲಕ ತಮ್ಮ ನೋವನ್ನ ಅವರು ತೋಡ್ಕೊಂಡಿದ್ರು. ಇನ್ನು ಇವತ್ತಿಗೆ 1 ಮಂತ್ ಆಯ್ತು, 1 ದಿನ ಆಯ್ತು ನೀನು ನನ್ನ ಬಿಟ್ಟು ಹೋಗಿ. ನಿನ್ ಮಾತು, ನಿನ್ನ ನಗು, ನಿನ್ ಕೇರಿಂಗ್ ನೇಚರ್, ನಿನ್ನ ಹಂಬಲ್ನೆಸ್ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಲವ್ ಮಾಡಿದ್ದೆ. I'm missing you very badly. No words can fully describe all the feelings I have for you, dear ಅಂತ ಹೇಳಿ ಬರ್ಕೊಂಡಿದ್ರು. ಅಂದ್ರೆ ದೇವರು ಬಹಳ ಕ್ರೂರಿ, ನೀನು ನನ್ನನ್ನ ತುಂಬಾ ಕೇರ್ ಮಾಡ್ತಾ ಇದ್ದೆ, ತುಂಬಾ ಪ್ರೀತಿ ಮಾಡ್ತಾ ಇದ್ದೆ, ಜೊತೆಗೆ ತುಂಬಾ ಹಂಬಲ್ ಆಗಿದೆ ನೀನು, ನಿನ್ನನ್ನ ನಾನು ಯಾವ ರೀತಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ನೋವನ್ನ ಮೇಘನಾ ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ರು. ಇದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಹರೀಶ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ಹರೀಶ್, ನಾವು ನೋಡ್ತಾ ಇದ್ವಿ ಸಾಕಷ್ಟು ಪ್ರೀತಿ ಮಾಡ್ತಾ ಇದ್ರು ಮೇಘನಾ ಅನ್ನುವಂಥದ್ದು. ಅವರು ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿರುವಂತಹ ಇದನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸೊ ಇಷ್ಟು ಪ್ರೀತಿ ಮಾಡ್ತಾ ಇದ್ದವ್ರ ಅವ್ರ ಫ್ಯಾಮಿಲಿ ಜೊತೆ ಕನೆಕ್ಷನ್ ಇರ್ಲಿಲ್ವಂತ, ಹೇಗೆ ಅವರಿಗೆ? ಎಷ್ಟು ಏನಂತಂದ್ರೆ ಕಮಲಕ್ಷಿ, ಮೇಘನಾ ಅವರು ಕೂಡ ಒಂದು ಹರೀಶ್ ಅಂತ ಸೀರಿಯಲ್ ನಟನ ತುಂಬಾನೇ ಇಷ್ಟಪಡ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಆತನಿಗೆ ಡೆಂಗ್ಯೂ ಜ್ವರದಲ್ಲಿ ಏನೊಂದು ಬಳಲ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಆತನಿಗೆ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿರುವಂತದ್ದು. ಆದ್ರೆ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಆಕೆ ಕೂಡ ಒಂದು ಏನು ಈ ಒಂದು ಮನೆಯಲ್ಲಿ ಕೂಡ ವಾಸವಾಗಿರ್ತಾರೆ. ಇಲ್ಲಿ ಬೇಮಲ್ ಲೇಔಟ್ ಎಣ್ಣೆ ಮನೆಯಲ್ಲಿ ಕೂಡ ಒಂದು ವಾಸವಾಗಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಏನೋ ಒಂದು ಕಿರುತೆರೆ ನಟನೆ ಮಾಡುವಂತ ಸಂದರ್ಭದಲ್ಲಿ ಆತನ ಸಹೋದರರಾಗಿರುವಂತಹ ಒಂದು ಏನು ದರ್ಶನ್ ಮತ್ತೆ ವಿನಯ್ ಅವರು ಕೂಡ ಹಲ್ಲೆ ಮಾಡಿರುವಂತದ್ದು ಕಮಲಕ್ಷ. ಓಕೆ, ಈಗ ತುಂಬಾ ದಿನದಿಂದ ಜೊತೆನಲ್ಲಿರ್ತಾರೆ. ಇವರು ಜೊತೆನಲ್ಲಿ ಇದ್ದಂತಹ ವಿಷಯ ಅವ್ರ ಮನೆಯವ್ರಿಗೆ ಗೊತ್ತೇ ಇರುತ್ತೆ ಸಹಜವಾಗಿ. ಮೇಘನಾ ಮನೆಯವ್ರಿಗಾಗಿರ್ಬೋದು, ಹರೀಶ್ ಮನೆಯವ್ರಿಗಾಗಿರ್ಬೋದು, ಅವಾಗ ಯಾವಾಗ್ಲಾದ್ರೂ ಪರಿಚಯ ಏನಾದ್ರು ಆಗಿತ್ತಂತ ಮೇಘನಾಗೆ, ಹೇಗೆ? ಅಂದ್ರೆ ಏನಂತಂದ್ರೆ ಕಮಲಕ್ಷಿ, ಈ ಮೇಘನಾ ಎಂಬತ್ತರು ಕೂಡ ಒಂದು ನಟನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಒಂದು ಪರಿಚಯ ಕೂಡ ಆಗುವಂತ ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು. ಆದ್ರೆ ಪರಿಚಯಸ್ಥರಿಂದಲೇ ಒಂದು ಘಟನೆ ನಡೆದಿರತಕ್ಕಂಥದ್ದು ಕಮಲಕ್ಷಿ. ಓಕೆ, ಥ್ಯಾಂಕ್ ಯು ಹರೀಶ್. ಎಸ್, ಇವರಿಗೆ ಸಾಕಷ್ಟು ಕನೆಕ್ಷನ್ ಕೂಡ ಇದ್ದಂಥದ್ದು. ಅಂದ್ರೆ ಸಹಜವಾಗಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಒಂದೇ ಮನೆಯಲ್ಲಿ ಇರ್ತಾರೆ ಹರೀಶ್ ಮತ್ತು ಮೇಘನಾ. ಈ ಸಂದರ್ಭದಲ್ಲಿ ಸಹಜವಾಗಿ ಓಡಾಟಗಳು, ಅಂದ್ರೆ ಅವ್ರ ಮನೆ ಇವ್ರ ಮನೆಗೆ ಹೋಗುವಂಥದ್ದು, ಇದ್ರ ಬಗ್ಗೆ ಅವರ ಮನೆಯವ್ರಿಗೂ ಕೂಡ ತಿಳಿದಂಥದ್ದು ಕೂಡ ಉಂಟು. ಇನ್ನು ಈ ಹಲ್ಲೆಗೆ ಸಂಬಂಧಪಟ್ಟಂತೆ ಜೊತೆಗೆ ಕಂಪ್ಲೇಂಟ್ ಅನ್ನ ಏನ್ ನೀಡಿದ್ದಾರೆ ಮೇಘನಾ, ಅದ್ರ ಬಗ್ಗೆ ಜನಶ್ರೀ ನ್ಯೂಸ್ ಜೊತೆ ಅವರು ಕೂಡ ಮಾತನಾಡಿರುವಂತದ್ದು. ಎಸ್, ನನಗೆ ಪ್ರಾಣ ಬೆದರಿಕೆಯ ಒಂದು ಭಯ ಇದೆ ಅಂತ ಹೇಳಿ ಹೇಳ್ತಾ ಇರುವಂತಹ ಇದು ವ್ಯಕ್ತವಾಯಿತು ಅವರ ಮಾತಿನಲ್ಲಿ. ಅನುಮಾನ ಕೂಡ ವ್ಯಕ್ತವಾಯಿತು ಅಂತ ಹೇಳಿ ಹೇಳ್ಬೋದು. ಈಗ ಈ ರೀತಿಯಾದಂತಹ ಹಲ್ಲೆಯನ್ನ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಬೇರೆ ಯಾವುದಾದ್ರೂ ರೀತಿಯಲ್ಲಿ ನನಗೆ ಹರ್ಟ್ ಮಾಡಬಹುದು, ಈ ಕಾರಣದಿಂದಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ನೀಡಿದ್ದೇನೆ ಎನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಂಥದ್ದು. ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಇತ್ತು, ಆದ್ರೂ ಕೂಡ ನನ್ನನ್ನ ದೇವರು ಹರೀಶ್ ನಿಂದ ದೂರ ಮಾಡಿದ್ದಾರೆ ಅಂತ ಹೇಳಿ ಕೂಡ ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇವಾಗ ಏನು ಈ ರೀತಿಯಾಗಿ ಮೇಘನಾ ಮೇಲೆ ಹಲ್ಲೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಕೂಡ ನೀಡಲಾಗಿದೆ. ಹರೀಶ್ ತಮ್ಮ ನವೀನ್ ಮತ್ತೆ ಆತನ ಸ್ನೇಹಿತರು ನನ್ನ ಮೇಲೆ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾರೆ, ಮನೆಯಲ್ಲಿ ಸಾಕಷ್ಟು ಬೆಲೆ ಬಾಳುವ ವಸ್ತುಗಳು ಕೂಡ ಇದ್ವು, ಅದನ್ನು ಕೂಡ ಕದ್ದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಮೇಘನಾ.